ಸರ್, ಈಗ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ದೇಶದಲ್ಲಿ ಮೋದಿ ವಿರೋಧಿ ಎಲ್ಲ ಹೆಚ್ಚಾಗಿದೆ, ಸಂಸತ್ನಲ್ಲಿ ಅದ ಘಟನೆ ನಡೆಯೋದಕ್ಕೆ ನಿರುದ್ಯೋಗಿನೇ ಕಾರಣ ಅಂತ ಹೇಳ್ತಾರೆ ಸರ್. ನಿರುದ್ಯೋಗದ ಸಮಸ್ಯೆ ನೋಡಿ, ನಾನು ಒಂದು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಕಾಂಗ್ರೆಸ್ ಪಾರ್ಟಿಗೆ. ಮೊದಲನೇದು, ನಿರುದ್ಯೋಗ ಎಷ್ಟು ಜಾಸ್ತಿ ಆಗಿದೆ ಎಷ್ಟಿಲ್ಲ ಇದರ ಚರ್ಚೆ ನಾವು ಬೇರೆ ಮಾಡೋಣ. EPFOದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಇದರ ಅರ್ಥ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಇತ್ತೀಚಿನ ದಿವಸಗಳಲ್ಲಿ ಆಗಿದೆ. ಹೈಯೆಸ್ಟ್, ಎವರ್ ಹೈಯೆಸ್ಟ್. ಸೊ ಹಾಗಾಗಿ ಅದರದ್ದೊಂದು ಚರ್ಚೆ ಪಕ್ಕಕ್ಕೆ ಇರೋಣ. ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ, ಅದಕ್ಕೆ ನಾನು ಯಾರನ್ನೋ ಹೋಗಿ ಮರ್ಡರ್ ಮಾಡ್ತೇನೆ, ಯಾವುದೋ MP ಹೋಗಿ ರಸ್ತೆಯಲ್ಲಿ MLAನೋ, ಕರ್ನಾಟಕದಲ್ಲಿ ನಿರುದ್ಯೋಗಿ ಇಲ್ವಾ? ಛತ್ತೀಸ್ಗಢದಲ್ಲಿ 5 ವರ್ಷದಿಂದ ರಾಜ್ಯ ಇತ್ತು, ನಿರುದ್ಯೋಗಿ ಅಲ್ವಾ? ಹಿಮಾಚಲ್ ಪ್ರದೇಶದಲ್ಲಿ ನಿರುದ್ಯೋಗ ಅಲ್ವಾ? ಅಂದರೆ ಎಲ್ಲಿ ನಿರುದ್ಯೋಗ ಇದೆ ಅಲ್ಲಿ ದೇಶದ ವಿರೋಧಿ ಆದಂಥ, ದೇಶದ್ರೋಹಿ, ಟೆರರಿಸ್ಟ್ಗಳ ಜೊತೆ ಲಿಂಕ್ ಇಟ್ಕೊಳ್ಳುವಂಥ ಸಂಘಟನೆ ಇದನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ನಿಮ್ಮ ಬೆಂಬಲ ಇದೆಯಾ? ಯಾವ ಕಾರಣಕ್ಕೂ ಸಹಿತ ಮರ್ಡರ್ ಮಾಡಿದವನಿಗೂ ಸಹಿತ ಅವನಿಗೆ ಅವನದೇ ಆದಂಥ ಒಂದು ಲಾಜಿಕ್ ಇರುತ್ತೆ, ಅವನದೇ ಆದಂಥ ಅದನ್ನು ಕೋರ್ಟು ಸಮಾಜ ಒಪ್ತದೆ. ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು. ಅಥವಾ ನೀವು ಮೋದಿಯವ್ರನ್ನ ವಿರೋಧ ಮಾಡುವಂಥ ಬರಲಿ ರಾಷ್ಟ್ರದ್ರೋಹಿಗಳ ಜೊತೆಗೆ ನಿಮ್ಮ ಒಂದು ಸಮರ್ಥನೆನ ನಿಮ್ಮದು? ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಸೋನಿಯಾ ಗಾಂಧಿ ಸ್ಪಷ್ಟನೆಯನ್ನು ಕೊಡಬೇಕು. ಹಂಗೆ ರಾಹುಲ್ ಗಾಂಧಿಯನ್ನು ಕೇಳುವಂಥ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಇಂಥ ಎಮ್ಯೂಚೂರ್ಡ್ ಸ್ಟೇಟ್ಮೆಂಟ್ ಇದೆ. ಅಂದರೆ ಮೊದಲನೇದು ನಿರುದ್ಯೋಗ ಆಗಿದೆ ಇಲ್ಲ, ಅದೊಂದು ಪ್ರತ್ಯೇಕವಾದಂಥ ಚರ್ಚೆ ಮಾಡಲಿಕ್ಕೆ, ಆ ಚರ್ಚೆಗೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ ನಾವು. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾರ ಆರ್ಥಿಕತೆ, ಅಷ್ಟು ಪ್ರಮಾಣದಲ್ಲಿ ಉದ್ಯೋಗ ಕ್ರಿಯೇಟ್ ಆಗಲಾರ್ದೆ ಆರ್ಥಿಕತೆ ಬೆಳೀತದೆ. ಆದರೆ ನೀವು ಹೇಳ್ತಾ ಇರುವಂಥದ್ದೇನು ಅಂದರೆ, ಯಾರೋ ಒಬ್ಬನ ನಾಳೆ ಮರ್ಡರ್ ಮಾಡಿದರು, ಯಾರೋ ಒಬ್ಬರನ್ನ ಇನ್ನೊಬ್ಬರನ್ನ ರೇಪ್ ಮಾಡಿದರು ಅಂತಂದ್ರೆ, ಇಲ್ಲ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ ಅದಕ್ಕೆ ಅವನು ಮಾಡಿದ ಅಂತಂದರೆ ಇದಕ್ಕೇನಾದರೂ ಸಮರ್ಥನೆ ಇದೆ ಇದಕ್ಕೆ? ಅಂದರೆ ಸಮಾಜವನ್ನು ನೀವು ಯಾವ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ಬೇಕಂತ ಮಾಡಿದಿರಿ? ಈ ರೀತಿಯ ಒಂದು ಘಟನೆಗಳನ್ನು ಈ ರೀತಿ ಸಮರ್ಥಿಸುವಂಥದ್ದು ಒಂದು ರೀತಿಯಲ್ಲಿ ದೇಶಕ್ಕೆ ಮಾಡುವಂಥ ಪರಮ ಅನ್ಯಾಯ ಇದು.